ಬೆಂಗಳೂರಿನ ಮಹಾಜನತೆ ಮತ್ತೊಮ್ಮೆ ವಿನಮ್ರತೆ ಮನವಿಯನ್ನು ಮಾಡ್ತೇನೆ. ಎಷ್ಟೋ ಜನ ಬೆಂಗಳೂರಿನಲ್ಲಿ ಹೋಗುವಾಗ ಮನೇಲಿರ್ತಕ್ಕಂಥ ಕಸ ಕಡ್ಡಿಗಳನ್ನು ಒಂದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಹಾಕಿ ರೋಡ್ನಲ್ಲಿ ಎಸೆದು ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಯಾವುದು ಕಸ ಒಣಗಿದೆ ಅಲ್ಲಲ್ಲಿ ಬೆಂಕಿ ಆಗ್ತಕ್ಕಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಆಮೇಲೆ ಫಂಕ್ಷನ್ಗಳಲ್ಲಿ ಮತ್ತೊಂದಾಗಲಿ ರಾಜಕಾರಣಿಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಪಟಾಕಿ ಹೊಡಿತಕ್ಕಂಥದ್ದನ್ನು ಕೂಡ ನೋಡಿದ್ದೇನೆ. ಇದರಿಂದೆಲ್ಲ ಕೂಡ ಪರಿಣಾಮ ಭಾಳ ಕೆಮಿಕಲ್ಸು ದುಷ್ಪರಿಣಾಮ ಬೀರ್ತಕ್ಕಂಥದ್ದನ್ನು ಕೂಡ ನಾವು ಒಂದು ಕಡೆ ನೋಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಪಟಾಕಿ ಹೊಡಿತಾರೆ. ಪಟಾಕಿ ಹೊಡೆದಾಕ್ಷಣಕ್ಕೆ ಏನಾಗ್ತದೆ, ಸುತ್ತಮುತ್ತ ಸುಮಾರು ಅರ್ಧ ಕಿಲೋಮೀಟ್ರ್ ಸುತ್ತಮುತ್ತ ಈ ಕೆಮಿಕಲ್ಸ್ ಏನಿದೆ, ಪೊಲ್ಯೂಷನ್ ಏನಿದೆ, ಅದನ್ನೇನಾದರೂ ಸೇವನೆ ಮಾಡಿದ್ರೆ ಡೆಫಿನೆಟಾಗೆ ರೋಗ ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಅದೇ ಥರ ಕಸದಕ್ಕೆ ಬೆಂಕಿ ಆಗ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ಆಮೇಲೆ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇರ್ತದೆ ಆ ಪ್ಲಾಸ್ಟಿಕ್ಕು ಕೂಡ ಬೆಂಕಿ ಆಗ್ತಕ್ಕಂಥದ್ದನ್ನು ನೋಡಿದ್ದೇವೆ. ಪ್ಲಾಸ್ಟಿಕ್ಗೆ ಬೆಂಕಿ ಹಾಕಿದ್ರೆ ಏನು ಅನಾಹುತ ಆಗ್ತದೆ, ಕಸದ್ಗೆ ಹಾಕಿದ್ರೆ ಏನು ಅನಾಹುತ ಆಗ್ತದೆ, ಪಟಾಕಿ ಹೊಡೆದ್ರೆ ಏನು ಅನಾಹುತ ಆಗ್ತದೆ, ಆಮೇಲೆ ಫ್ಯಾಕ್ಟ್ರಿಗಳಿಂದ ಏನೆಲ್ಲ ಪೊಲ್ಯೂಷನ್ ಹೊಗೆ ಬರ್ತದೆ, ವೆಹಿಕಲ್ಸಿಂದ ಏನು ಹೊಗೆ ಬರ್ತದೆ, ಇದೆಲ್ಲವನ್ನು ಮುಕ್ತ ಮಾಡಬೇಕಾದ್ರೆ ಬೆಂಗಳೂರಿಗೆ ಭಾಳ ಕಾನೂನನ್ನು ಕಟ್ಟುನಿಟ್ಟಾಗಿ ತರತಕ್ಕಂಥದ್ದು ಒಂದು ಕಡೆ. ಸಾಮಾನ್ಯವಾಗಿ ಬೆಂಗಳೂರಿನ ಜನತೆ ನಾವೆಲ್ಲ ಏನು ಕಸ ಒಂದು ಕಡೆ ಹಾಕ್ಬೇಕಂಥದ್ದು, ಕಸಕ್ಕೆ ಯಾರೇ ಬೆಂಕಿ ಹಾಕಲಿ ಅವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು, ಫ್ಯಾಕ್ಟ್ರಿಯಿಂದ ಹೊಗೆ ಬರ್ತಕ್ಕಂಥದ್ದಕ್ಕೆ, ಆಮೇಲೆ ಎಲ್ಲೆಲ್ಲಿ ಪಟಾಕಿ ಹೊಡಿತಾರೆ ಅವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿದ್ರೆ ಶುದ್ಧವಾದ ಗಾಳಿಯನ್ನು ಕುಡಿತಕ್ಕಂಥದ್ದಕ್ಕೆ ವ್ಯವಸ್ಥೆ ಆಗ್ತದೆ. ಇದೆಲ್ಲ ಪೊಲ್ಯೂಷನ್ ಬೋರ್ಡ್ನವರು ಕೂಡ, ಕಾರ್ಪೊರೇಷನ್ನವರು ಕೂಡ, ಸರ್ಕಾರನೂ ಕೂಡ ಎಚ್ಚೆತ್ತುಕೋಬೇಕಾಗ್ತದೆ. ಕಸದ ಬೆಂಕಿ ಆಗ್ತಕ್ಕಂಥದ್ದು, ಪಟಾಕಿ ಹೊಡೆಯತಕ್ಕಂಥದ್ದಕ್ಕೆ, ಫ್ಯಾಕ್ಟ್ರಿಯಿಂದ ಹೊಗೆ ಬರ್ತಕ್ಕಂಥದ್ದಕ್ಕೆ, ಪ್ಲಾಸ್ಟಿಕ್ಕಿಗೆ ಬೆಂಕಿ ಆಗ್ತಕ್ಕಂಥದ್ದು, ಇದೆಲ್ಲವನ್ನು ನಿವಾರಣೆ ಮಾಡಬೇಕಾದ್ರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಬೆಂಗಳೂರು ಏನು ಸ್ವಚ್ಛ ಭಾರತ್ ಅಂತ ಹೇಳ್ತೀವೋ ಅದೇ ಥರ ಸ್ವಚ್ಛ ಗಾಳಿ ಪಡಿಬೇಕಾದದ್ದು ನಾವು ಬೆಂಗಳೂರಿನ ಎಲ್ಲರ ನಾಗರಿಕರ ಕರ್ತವ್ಯ. ಅದಕ್ಕೆಲ್ಲರೂ ಕೂಡ ಈ ಪಾಲನೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಮುಖ ನಾನು ಯಶವಂತಪುರ ಕ್ಷೇತ್ರದ ಶಾಸಕ ಸೋಮಶೇಖರ್ ವಿನಮ್ರತೆಯನ್ನು ಮನವಿ ಮಾಡ್ತೀನಿ. ನಮಸ್ಕಾರ.